ಗೋಯಿಂಗ್ ಟುವರ್ಡ್ಸ್ ಫಸ್ಟ್ ಟ್ರಿಪ್ ಎಲ್ಲ ಫಸ್ಟ್ ಫ್ಯಾಮಿಲಿ ಟ್ರಿಪ್ ಎಲ್ಲರೂ ಜೊತೆಗೆ ಹೋಗ್ಬೇಕು ಅಂತಾನೆ 7 ಸೀಟರ್ ತಗೊಂಡಿದ್ದು. ಆಲ್ಮೋಸ್ಟ್ ಎಲ್ಲ 7 ಸೀಟರ್ ಫುಲ್ ಆಯ್ತಾ? ಫುಲ್ ಕಂಪ್ಲೀಟ್ಲಿ ಫುಲ್. ಈಗ ಫಸ್ಟ್ ಇಲ್ಲಿಂದ ಆಕ್ಚುಲಿ 7 ಸೀಟರ್ ತಗೊಂಡಿದ್ದು ಕರೆಕ್ಟ್. ಇದೇನಾಯ್ತು ಗೊತ್ತಾ, 5 ಸೀಟರ್ ತಗೊಂಡಿದ್ವಿ, ಅಲ್ಲಿ ಲಗೇಜ್ ತುಂಬ್ತಿದ್ವಿ. ಇಲ್ಲಿ ಎಲ್ಲರೂ ಕೂತ್ವಿ, ಲಗೇಜ್ಗಳೇ ಇಲ್ಲ, ಲಗೇಜ್ ಅಲ್ಲಿ ಇಡೋದು. ಸೊ ಒನ್ ಡೇ ಟ್ರಿಪ್ಗೆ 7 ಸೀಟರ್ ಅಲ್ಲಿ ಪರ್ಫೆಕ್ಟ್ ಇದೆ. ಈಗ ಬಿಡ್ಲಾ, ಸ್ವಲ್ಪ ಇದೆ ನಡ್ರಿ, ಕಮ್ ಆನ್ ಲೆಟ್ಸ್ ಗೋ. ಸ್ಕೂಲಾಗ ಇಳಿಸೋಗ್ಲ ನಿನ್ನ ರಿಷು? ಬಿಡ್, ಇವತ್ತು ಹೆಂಗಿದ್ರು ಮಂಡೇ ಐತಿ, ಇವತ್ತು ಅಲ್ಲಿ ಬಿಟ್ಟು ಹೋಗೋಣ ಸ್ಕೂಲಿಗೆ ಹತ್ರ. ಅವ್ರ ಟೀಚರಿಗೆ ಫೋನ್ ಮಾಡೋಣ ರಿಷು? ಬೇಡ. ನೋಡ್ರಿ ಹೊಸ ಕಾರಲ್ಲಿ. ಸೊ ಡ್ಯಾಶ್ ಕ್ಯಾಮ್ ಇದು ಫ್ರಂಟ್ ಅಂಡ್ ರಿಯರ್ ಕಂಪ್ಲೀಟ್ ಡ್ಯಾಶ್ ಕ್ಯಾಮ್ ತೋರಿಸ್ತಾ ಇದೆ. ರಿಷು ಅಲ್ಲಿ ಮುಂದೆ ಏನು ಉಂಟದು? ಏನದು? ಕಸದ ಗಾಡಿನಾ? ಎಲ್ಲ ಗೊತ್ತೈತಿ ನೋಡಿ ನಿನ್ಗೆ. ಅಲ್ಲ, ಈಗ ಲಾಂಗ್ ರನ್ ಹೋದ್ರೆ ಗೊತ್ತಾಗತ್ತೆ. ಟೂಟು ಕಸದ ಗಾಡಿನ? ಟ್ರೈನ್ ಬರಾಕತೈತಿ, ಅದನ್ನೇನ್ ಮಾಡ್ಬೇಕು ನಾನು? ನಮ್ಮ ಹತ್ರ ಬರಾಕತೈತಿ ಏನೋ, ಅದು ಗೂಡ್ಸ್ ಟ್ರೈನ್. ಈಗ ನಾ ಅದನ್ನೇನ್ ಮಾಡ್ಬೇಕೀಗ? ಎಷ್ಟು ಉದ್ದ ಐತಿ ಬಂಗಾರಿ? ಎಷ್ಟದ ಕೌಂಟ್ ಮಾಡ್ರಿ, ಕೌಂಟ್ ಮಾಡು. ಮಾಡಿ ಸೆಟ್ ಆಗೈತೆ. ಪ್ಲಸ್ ಮೈನಸ್ ಮಾಡ್ಬೇಕು ನೋಡಿಲ್ಲ ಕೈಯಲ್ಲಿ. ಎಳಿತೀಗ ಎಳಿತ್ ನೋಡ್ರಿ. ಓಕೆ, ಎಕ್ಸಿಲೇಟರ್ ಬಿಟ್ಟಿದ ನೋಡಿಲ್ ಕಾಲು, ಬಟ್ ಆದ್ರೂ 100 ರೀಚ್ ಆಗ್ತಿದೆ. ಇದೇ ಕ್ರೂಸ್ ಕಂಟ್ರೋಲ್ ಅಡಾಸ್ ಲೆವೆಲ್ ಅಲ್ಲಿ. ಒತ್ತಬಾರ್ದು ರಿಷು. ನಿಶುಗೆ ಏನಾದ್ರು ತಿನ್ನಕ್ ಬೇಕು. ಏನ್ ಬೇಕು ಅಪ್ಪಾಜಿ? ನಿಪ್ಪಟ್ಬೇಕಂತ. ನಮ್ಮನೆ ಕಣ್ಣುಗಳು ಪ್ಲೀಸ್ ನಿಪ್ಪಟ್ಬೇಕು. ಹಿಂದ್ಗಡೆ ಆರಾಮಾಗಿ ನಮ್ಮನೆ ಕಣ್ಣುಗಳಿಗೆ ನಿದ್ದೆ ಬಂದ್ಬಿಟ್ಟವು, ಮಕ್ಕಂಬಿಟ್ಟಾರ ಅನ್ಸುತ್ತಿಲ್ಲ. ಅವ್ರೇನೋ ನಮ್ಮನೆ ಕಣ್ಣುಗಳೇ ಅಂತ ಅಂದಂದು ಕಣ್ಣುಗಳು ನಿಂದೆ ಹಾಕ್ಬಿಟ್ಟು ಥರ್ಡ್ ರೋನ ಹಿಂದಾಕಿ ಕಣ್ಣಾಗ ನೀರ್ ಬರ್ಸಾತೀರಿ ಅಂತಾರ ಅವ್ರು. ಏಯ್ ರಿಷು, ಏನ್ ಬೇಕು ನಿಂಗೆ? ಅಲ್ಲ, ನಿಮಗೆ ಪ್ರಿಯಾರಿಟಿ ಸೀಟ್. ರಾಜ್ನೆಲ್ಲ ಹಿಂದೆನೆ ಕೂಡ್ತಿದ್ದು ಫುಲ್ ಲಾಸ್ಟ್. ಹಂಗ ನೀವು ರಾಣಿಯರ್ ಇದ್ದಂಗ ಇರ್ಲಿ ಅಂತ ಎಲ್ಲ ನೋಡ್ಲಿ ಕಣ್ಣುಗಳು ಹಿಂದೆಯಿಂದ. ತಿನ್ನಲ್ಲ ರಿಷು ಇದನ್ನ? ತಿಂತಿ? ನನಗೆ ಕೊಡ್ತಿ? ಗುಡ್ ಬಾಯ್. ನನಗೆ ಕೊಡ್ತೇನೆ ಅಂದ್ರೆ ಮಾತ್ರ ಓಪನ್ ಮಾಡ್ಕೊಡ್ತೀನಿ. ನಾವು ಬ್ರೇಕ್ಫಾಸ್ಟಿಗೆ ಎಲ್ಲ ಸೈಡಲ್ಲಿ ಒಂದು ಕಡೆ ನಿಲ್ಸೋಣ ಅಂತೇಳಿ ನಿಲ್ಸಿದ್ವಿ. ಗದಗ ಹೈವೇಲಿ ನಮ್ಮ MG ಜೊತೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಿದ್ದೆ ಮಾಡ್ದಾರ ಅಕ್ಕ ತಂಗಿ ಇಬ್ರು ಹಿಂದೆ ಕುತ್ಕೊಂಡು ಬರೀ ನಿದ್ದೆ ಮಾಡ್ಯಾರ, ಏನು ಮಾಡಿಲ್ಲ. ನಾನು 5 ಗಂಟೆಗೆ ಎದ್ದಿರೋದು. 5:30 ಸುಂದರಮ್ಮ 5:30 7 ಗಂಟೆವರೆಗೂ ನಾನು ನಮ್ಮ ತಮ್ಮ ಬರೀ ಕಾರ್ ತೊಳೆದ. ನೆಕ್ಸ್ಟ್ ಟೈಮ್ ಇಂದ ಈಗ ಇಬ್ರಿಗೆ ತೊಳೆಯಕ್ಕಾಗಲ್ಲ. 9 ಕ್ಲಾಸ್ 2 ಇಡ್ಲಿ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಇವ್ರಿಗೂ ಬಂದು ಕಾರ್ ತೊಳಿರಿ ಅಂತ ಹೇಳ್ತಿದ್ದೀವಿ. ಸೊ ಎಲ್ಲರೂ ಇಲ್ಲಿ ಟಿಫನ್ ಮಾಡ್ತಾ ಇದೀವಿ. ಇಡ್ಲಿ ಚಟ್ನಿ ಹಾಗೂ ನಮ್ಮ ಗುಂಡಮರಿಗೆ ಚೋಟು ಇಡ್ಲಿ ಎಲ್ಲೈತಿ ತೋರ್ಸು. ಚೋಟು ಇಡ್ಲಿ ಅಬ್ಬಬ್ಬ, ಯಾರ್ದಿದ್ ಪ್ಲೇಸ್? ನಿನ್ ಪ್ಲೇಸ್? ರೋಡ್ ಸೈಡ್ ಪಾರ್ಕ್ ಮಾಡಿ ಬೆಳಗ್ಗೆ ಮನೇಲಿ ಮಾಡ್ಕೊಂಡ್ ಬಂದು ತಿನ್ನಕ್ಕೆ ಒಂಥರ ಮಜಾ. ಆಚೆ ಹೋಟೆಲ್ಗೆ ಹೋಗೋದು ಒಂಥರ ಮಜಾ, ಬಟ್ ಯಾವಾಗಾದ್ರೂ ಚೆನ್ನಾಗಿರುತ್ತೆ ಈ ತರ ಚಟ್ನಿ. ಅದು ಎಸ್ಪೆಷಲಿ ಒಂಥರ ಇಡ್ಲಿ ಬಾಕ್ಸಲ್ಲಿ ಹಾಕೊಂಡು ಬಿಸಿದ ಬಾಕ್ಸಲ್ಲಿ ಹಾಕೊಂಡ್ಬಂದು ಏನೋ ಸ್ವಲ್ಪತ್ತು ಭಾಳ ತಿರ್ತಲ್ಲ ಇದ್ರಾಗ, ಅದು ಅವ್ನು ಹಾಕೊಂಡ್ ಬಂದು ತಿನ್ನೋದು ಒಂಥರ ಮಜಾ, ಚೆನ್ನಾಗಿರುತ್ತೆ. ಅದೇನು ಚಿಕ್ಕವರಿದ್ದಾಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಅಥವಾ ಅಜ್ಜಿ ಮನೆಗೆಲ್ಲ ಹೋಗ್ತಿರ್ಬೇಕಾದ್ರೆ ಲಾಂಗ್ ಜರ್ನಿ ಇರ್ತೈತಲ್ಲ, KSRTC ಬಸ್ಸಲ್ಲಿ ಅವಾಗ ಅಮ್ಮ ಹಿಂಗೆ ಪ್ಯಾಕ್ ಮಾಡ್ಕೊಂಡು ಇದು ಇಡ್ಲಿ ಇಲ್ಲ ಚಿತ್ರಾನ್ನ. ಮತ್ತೇನು ಮಾಡ್ತಿದ್ದಮ್ಮ? ಇಲ್ಲ ಅಂದ್ರೆ ಚಪಾತಿ ರೋಲ್, ಮತ್ತೆ ಈಗ ಎಷ್ಟೊಂದ್ಸಲ ಡಬ್ಬಿಲಿ ಹಾಕಿಟ್ರೋದು ಮತ್ತೆ ಇನ್ನೊಂದ್ಸಲ ಇಟ್ಟು ಮತ್ತೆ ತಿಂದಿದೀವಿ ನಾವು ಎಷ್ಟೊಂದ್ಸಲ. ಮ್ಯಾಗಿ ಬಾಕ್ಸಲ್ಲಿ ಹಾಕಿ ಒಂದು 2-3 ಅವರ್ ಆದ್ಮೇಲೆ ಆನ್ ದ ವೇ ಎಲ್ಲಾದ್ರೂ ಇದ್ದ ಬಸ್ಸಲ್ಲಿ ತಿಂತಿದ್ವಲ್ಲ,
ಅದೇ ಒಂಥರ ರುಚಿಯಾಗಿ ಯಾವಾಗಾದ್ರೂ ಒಂದೊಂದ್ಸಲ ಈಗ ಈಗೂ ಹಂಗೆ ಮಾಡ್ತಿರ್ತೀವಿ. ಮಾಡಿಟ್ಟು ಸ್ವಲ್ಪ ಬಾಕ್ಸ್ ಅಲ್ಲಿ ಹಾಕಿಟ್ಟು ಅದು ಡ್ರೈ ಆದ್ಮೇಲೆ ತಿಂತೀವಿ. ಚೆನ್ನಾಗಿರುತ್ತೆ. ಈಗೆಲ್ಲಿಂದ ತರ್ತಿ ಮ್ಯಾಗಿ? ಈಗೆಲ್ಲ ಮ್ಯಾಗಿ ಇಲ್ಲ. ಚಟ್ನಿ ಅಂತೂ ಸೂಪರ್ ಕಣ. ಚಟ್ನಿ ಸೂಪರ್. ಚಟ್ನಿ ತುಂಬಾ ಚೆನ್ನಾಗಿ. ಇಡ್ಲಿ ಚಟ್ನಿ ಇಡ್ಲಿ ಸೂಪರ್ ಇದ್ದಾವೆ. 4 ಗಂಟೆಗೆ ಎದ್ದು ಮಾಡಿದ್ರೆ ಪರವಾಗಿಲ್ಲ. ನೀವು 4 AM ಒನ್ ಮೋರ್ ಅನ್ಬೇಕು ನೀವು. 4 AM ಇಡ್ಲಿ. ನಂದಂತರೂ ಟೀ ಕಾಯ್ತಾ ಇದ್ದೀನಿ. ಸ್ಪೆಷಾಲಿಟಿ ಈಸ್ ಆನ್ ದ ವೇ. ಸೊ ಇವ್ರದೆಲ್ಲ ಮುಗಿತಿದ್ದಂಗೆ ಟೀ ಕುಡಿಬೇಕು. ಟೀ ಕುಡಿ ನರೀಶ್. ಏನ ಏನ್ ಮಾಡಕತ್ತಿ? ಟೀ ಕುಡಿತಿ? ಟೀ ಕುಡಿ ನನ್ಸಿಗೆಲ್ಲ ಮತ್ತೆ. ಸೊ ಟಿಫನ್ ಎಲ್ಲ ಮುಗೀತು ಎಲ್ಲಾರ್ದು. ಈಗ ಟೀ ಹಾಕ್ತೀರಾ? ಟೀ ಒಂದ್ ಸ್ವಲ್ಪ ಹಾಕ್ಬಿಡ್ರಿ ಬೇಗ ಬೇಗ. ಟೀ ಕುಡ್ದು ಹೋಗ್ಬಿಡ. ತಡೀತಿ ಕಪ್ಸು ಇದ್ರಾಗ ಹಾಕಿ ಒಂದ್ರಾಗ ಅಲ್ಲೇ ಇಟ್ಬಿಡು. ಇದ್ರಾಗ ಇಟ್ಟಿರ್ ಕೆಳಗ ಟೀ ಕಪ್ ಇಟ್ಟು ಆಮೇಲೆ ಒಂದೇ ಸಲ ಹಾಕಕ್ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಆಚೆಯಲ್ಲಿ ನಿಲ್ಸಿರೋದು ಸಾಕಷ್ಟು ಜನ ರೋಡ್ ಸೈಡ್ ಹಂಗೆ ಇದು ಮಾಡೋಗ್ಯಾರ. ಸೊ ಅಟ್ಲೀಸ್ಟ್ ಒಂದು ಪ್ಲಾಸ್ಟಿಕ್ ಕವರ್ಸ್ ಅಂತ ತಂದ್ರೆ ಕಟ್ಟಿ ನಾವು ಇಟ್ಕೋಬಹುದು. ಮುಂದೆ ಎಲ್ಲಿ ಡಸ್ಟ್ಬಿನ್ ಸಿಗುತ್ತೋ ಅಥವಾ ಏನು ಮಾಡುತ್ತೋ ಅಥವಾ ವಾಪಸ್ ಮನೆಗೆ ಹೋದ್ಮೇಲೆ ಕೂಡ ನಾವು ಡಿಸ್ಪೋಸ್ ಮಾಡ್ಬೋದು ಇದನ್ನ. ಸೊ ಏನು ತೊಂದರೆ ಆಗಲ್ಲ. ಅದರಿಂದ ರೋಡ್ ಸೈಡ್ ಆದಷ್ಟು ಕೈ ಬೇಕಿದ್ರೆ ತೊಳಿರಿ ಅಷ್ಟೇ. ಅದನ್ನ ಬಿಟ್ರೆ ಬಾಟ್ಲಿ ಗಿಡ್ಲಿ ಎಸೆಯೋದು ಈ ರೀತಿ ಮಾಡದೇ ಇದ್ರೆ ಒಳ್ಳೆಯದ್ದು ಆದಷ್ಟು. ಹಾಕ ಸ್ಪೆಷಲ್ ಒಂದು ಕಪ್ ಕೇಟಿ. ನಿಧಾನ ನಿಧಾನ ನಿಧಾನ. ಕೈ ಸರ್ ಅದಕ್ಕೆ ಕರೆಕ್ಟಾಗಿ ಸೀಲ್ ಆಗಿಲ್ಲ. ಕೈಗೆ ನೀರು ಹಾಕು. ಕರೆಕ್ಟಾಗಿ ಸೀಲ್ ಆಗಿಲ್ಲ ಅದು. ಟೀ ಬಂದಿದೆ, ಕೇಟಿ ಸ್ಪೆಷಲ್. ಕುಡ್ದು ಹೇಳ್ತೀನಿ ಹೆಂಗೈತೆ ಅಂತ. ಟೀ ಇದು ಸ್ಪೆಷಲ್ ಟೀ ನಾನು ಹೇಳಿ ಮಾಡಿಸಿದ್ದು ಕೇಟಿ. ಮಾಡಿರೋದು ಮತ್ತಿಗೆ ಅವ್ರೆ. ಪ್ರೊಸೀಜರ್ SOP ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಅದನ್ನ ದಿನ ಹಿಂಗಾಗಲ್ಲ. ಯಾಕೆ ದಿನ ಹಿಂಗಾಗಲ್ಲ? ಇಲ್ಲ ಇಲ್ಲ, ಇವತ್ತು ಸ್ಪೆಷಲ್ ಹೇಳಿ ಅದು ಇದರಲ್ಲಿ ಟೀ ಮಾಡೋದು ಹೆಂಗೆ ಅಂತ ಕಲ್ಸ್ಕೊಡ್ಬೇಕು ಮೂವಿಯಲ್ಲಿ. ಅದೇ ರೀತಿ ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಹೇಳಿದ್ದು ಟ್ರೈನಿಂಗ್. ಒಳ್ಳೆ ಟೀ ಮಾಡಿದ್ದಾರೆ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಸೆಲ್ಫ್ ಸೂರಜ್. ಒಳ್ಳೆ ಟೀಗೆ ಥ್ಯಾಂಕ್ ಯು ಸೋ ಮಚ್. ಟೀ ಕಪ್ ಸಣ್ಣದು ಅನ್ಸುತ್ತೆ. ಟೀ ಕಪ್ ಸಣ್ಣ ಅನ್ಸಿದ್ರೆ 2 ರೌಂಡ್ ಕುಡಿಯಿರಿ ಎಲ್ಲರೂ. 2 ರೌಂಡ್ ಟೀಗೆ ಎಲ್ಲರೂ. ಸೆಕೆಂಡ್ ರೌಂಡ್ ಟೀಗೆ ಕುಡಿಯೋಣ ಅಥವಾ ಆಮೇಲೆ ಕುಡಿಯೋಣ? ಮತ್ತೆಲ್ಲ ನಿಲ್ಲಿಸಿ. ಅಲ್ಲೋಡ್ ನಮ್ ಗುಂಡ ಅವನಾಗ್ಲೇ ಡ್ರೈವರ್ ಸೀಟಲ್ಲಿ ಹೋಗಿ 6 ನೋಡಿತದಾನೆ. ರಿಶು ಆಗ್ಲೇ ಡ್ರೈವರ್ ಸೀಟಲ್ಲಿ ಹೋಗಿ 6 ನೋಡಿತ್ತು. ನಾನು ಹೊರಸ್ತೀನಿ ಬಿಡಮ್ಮ. ಸ್ವಲ್ಪ ಟೀ ಚೆಲ್ಲೋಯ್ತು, ಅದಕ್ಕೆ ಬೇರೆ ಬಟ್ಟೆ ತಗೊಳ್ಳಲ್ಲ. ಈಗ ಹೋಗೋಣ, ಲೇಟ್ ಆಗಿದೆ ಟಿಫಿನ್ ಮಾಡಿ ಅಂತಂದ್ರೆ ಇವ್ರ ಅಕ್ಕ ತಂಗಿಯರ್ನ ನೋಡ್ರಿ. ಏನು ಫೋಟೋ ಸೆಷನ್. ಡ್ರೈವರ್ ಸೀಟಲ್ಲಿ ಕುಂತ್ ತೆಗ್ಸ್ಕೊಂಡಿದ್ದೇನು, ಕಾರ್ ಮುಂದೆ ತೆಗ್ಸ್ಕೊಂಡಿದ್ದೇನು. ಮತ್ತದು ನೆಕ್ಸ್ಟ್ ಈಗ ಸನ್ ರೂಫ್ ಹತ್ರ ನಿಂತು ಬೇರೆ ತಗ್ಸ್ಕೊಂತೀವಿ. ಸನ್ ರೂಫಲ್ಲಿ ಬೇರೆ ನಿಂತು ತೆಗ್ಸ್ಬೇಕಂತ. ಬೇಗ ಲೇಟ್ ಆಗ್ತದೆ. ನಡ್ರಿ ಸನ್ ರೂಫ್ ಇಂದ ಆಮೇಲೆ ಮಾಡೋಣ ಅಂತ. ಸಣ್ಣ ಮಕ್ಕಳಾಗ್ಯಾರ ನೋಡಿ ಇವರಿಬ್ರು. ಓಕೆ, ಆಲ್ಮೋಸ್ಟ್ ಟಿಫಿನ್ ಬ್ರೇಕ್ ಮುಗೀತು. ಟೀನೂ ಆಯಿತು, ಒಳ್ಳೆ ಟೀ ಆಯಿತು. ನೆಕ್ಸ್ಟ್ ಹೀಗೆ ಜರ್ನಿ ಕಂಟಿನ್ಯೂ ಮಾಡೋಣ. ಏನೇನಾಗತ್ತೆ ಏನೇನೋ ಅಂತ ತೋರಿಸ್ತಾ ಹೋಗ್ತೀವಿ, ಬನ್ನಿ. ಎಲ್ಲ ಇವ್ರದ್ದು ಆಯಿತು. ಅಪ್ಪಾಜಿ ಅಮ್ಮನೂ ಒಂದು ರೌಂಡ್ ಕೂತ್ ಬಿಡ್ತೀವಿ ಅಂತೇಳಿ. ಅಷ್ಟು ಜೋರು ಟರ್ನ್ ಮಾಡಬಾರ್ದು ಅಪ್ಪಾಜಿ, ನಿಧಾನಕ್ಕೆ. ಇಲ್ಲಿ ಅಜ್ಜಿ ಏನೋ ಟ್ಯಾಬ್ಲೆಟ್ ಹುಡುಕ್ತಾ ಇದಾರೆ ಅನ್ಸತ್ತೆ, ಮೋಸ್ಟ್ಲಿ ಶುಗರ್ ಟ್ಯಾಬ್ಲೆಟು ಟಿಫಿನ್ ಆದಮೇಲೆ. ಇಲ್ಲಿ ನೋಡ್ರಿ ಇವ್ರ ಅಕ್ಕ ತಂಗಿಯರ್ನ. ನೆಕ್ಸ್ಟ್ ಇಲ್ಲ ಫೋಟೋ. ಅಯ್ಯೋ ದೇವ, ಫೋಟೋ ಇದು ವಿಡಿಯೋ ಮಾಡಿರ್ತೀನಿ ಬರ್ರಿ, ಯೂಟ್ಯೂಬ್ನಾಗ ಇದ್ದೇ ಇರುತ್ತೆ, ನೋಡ್ಕೊಂತ್ರಿ. ಫೋಟೋ ಎದಕ್ಕೆ ಬೇಕು? ತೆಗಿರಪ್ಪ ಫೋಟೋ. ನಿಮ್ಮ ಮನೇಲಿ ಹಿಂಗೇನ? ಎಲ್ಲಾದ್ರೂ ಆಚೆ ಹೋದ್ರೆ ಬರೀ ಫೋಟೋಸು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಿ ಚಂದ ಬಂದದ್ದು ಕಾರ್ ಅಂದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಷ್ಟೇ. ನೋಡು ನೋಡಿ 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 ತಕ್ಷಣ ಈಗ ಹಾಕ್ಬಿಡ್ಬೇಕು ಸ್ಟೇಟಸ್. ಮತ್ತೆ ಸೆಲ್ಫಿ ಇಲ್ಲಿ ಬಂದ್ಬಿಡ್ರಿ ವಿಡಿಯೋ. ತೋರಿಸ್ತೀನಿ ಎಲ್ಲರಿಗೆ. ಮತ್ತೊಮ್ಮೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಆಯ್ತು, ಟಿಫಿನ್ ಆಯ್ತು. ಮುಖ ನೋಡ್ರಿ ಹಂಗೆ ಫುಲ್ ಹಂಗೆ ಟಿಫಿನ್ ಮಾಡಿ ಅರಳೆ ಬಿಟ್ಟಿದೆ. ರಶ್ಮಿಯ ಮುಖ ಕಮಲದಂತೆ ಅರಳಿತು. ಇದು ಯಾವ ಸಂಧಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಉಪಮಾನ ಉಪಮೇಯ ಅಂತ. ಸಾರಿ ಫ್ರೆಂಡ್ಸ್, ಉಪಮಾನ ಉಪಮೇಯ ಅಂತ 10th ಅಲ್ಲಿ ಓದಿದ್ದು, ಸ್ವಲ್ಪ ಕನ್ಫ್ಯೂಸ್. ಮತ್ತೆ ಯಾವ್ದ ಪೂಜೆ? ಅಲಂಕಾರ. ಯಾವ ಅಲಂಕಾರ ಅಂತ ತಿಳಿಸಿ. ಓಕೆ,
ನಾವು ಥರ್ಡ್ ರೋ ಅಲ್ಲಿ ನಾನು ಮತ್ತು ನನ್ನ ವೈಫು, ಸೆಕೆಂಡ್ ರೋ ಅಲ್ಲಿ ನಮ್ಮ ಅಜ್ಜಿ, ನಮ್ಮ ತಂದೆಯವರು, ಇವ್ರು ನಮ್ಮ ಅಮ್ಮ, ಮುಂದೆ ರೋ ಅಲ್ಲಿ ನನ್ನ ಮಗ ಹಾಗೂ ನನ್ನ ತಮ್ಮ ಹಾಗೂ ನನ್ನ ಸೊಸೆ, ನನ್ನ ತಮ್ಮನ ಹೆಂಡತಿ. ಸ್ಟಾರ್ಟ್ ಮಾಡ್ರ, ಹೋಗೋಣ. ರೈಟ್ ಎಲ್ಲರದ್ದು ಆಯ್ತಾ? ರೈಟ್, ಬರ್ಲಿ ಲೆಟ್ಸ್ ಗೋ ಆನ್. ಯಸ್. ಚಸ್ಮಾ ನಂದು ಮೊಬೈಲ್ ಸಿಟ್ ನೋಡು, ಇಲ್ಲೇ ಐತಿ ಜೇಬಲ್ಲಿ. ಈಗ ಹೋಯ್ತು ಗಾಡಿ ಮುಂದಕ್ಕೆ, ಸೀದಾ ಕಮ್ ಆನ್ ಲೆಟ್ಸ್ ಮುಂದಿನ ಗೋ. ನಿಲ್ದಾಣ ಹೊಸಪೇಟೆ, ಮೊರಬಾ ವೀರಭದ್ರೇಶ್ವರ ಅಂತ ನಮ್ಮ ಮನೆ ದೇವರು ಟೆಂಪಲ್. ನಾನ್ ಸ್ಟಾಪ್ ಹೋಗ್ಬೇಕು. ನೆಕ್ಸ್ಟ್ ಸ್ಟಾಪ್ ಈಸ್ ಮೊರಬಾ. ಹೇಳ್ತೀನಿ ಬರೀ ಏನ್ ಮಾಡಿದ್ರು. ಮುಂದಿನ ನಿಲ್ದಾಣ ಮೊರಬಾ. ನಿಮ್ ಫೋನ್ ಇಲ್ಲಿ ಕೊಟ್ಟು ಬಿಡಿ. ಕಾರು ಮೊರಬಕ್ಕೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ಹಾಗೂ ಬಲಕ್ಕೆ ತೆರೆಯಲಿವೆ. ಬೆಲ್ಟ್ ಆರ್ಡರ್ ಹಾಕೊಂಡಿಲ್ಲ, ಬೆಲ್ಟ್ ಹಾಕೊಳ್ಳಿ. ಬೆಲ್ಟ್, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ವಾರ್ನಿಂಗ್ ಕೊಟ್ಟು ಡ್ರೈವರಿಗೆ ಹಿಂಸೆ ಕೊಟ್ಬಿಡುತ್ತೆ ಬೇಗ. ಈಗ ನನ್ನ ಧರ್ಮಪತ್ನಿಯವರು ಏನೋ ಮನದಾಳದ ಮಾತು ಹೇಳ್ಬೇಕಂತ ಇದ್ದಾರೆ. ಹೇಳ್ರಿ ಏನು? ಬೆಳಿಗ್ಗೆ 6 ಗಂಟೆಗೆ ಬಿಡೋಣ ಅಂತ ಹೇಳಿ ಎಷ್ಟು ಗಂಟೆಗೆ ಬಿಟ್ರಿ? 6 ಗಂಟೆ. 6 ಪ್ಲಸ್ 3 ಎಷ್ಟು? 9 ಗಂಟೆಗೆ ಬಿಟ್ಟಿವಿ. 9 ನೀನ್ ಹಿಂಗ್ ನೋಡು, ಅದೇ ಉಲ್ಟಾ ಮಾಡಿ ನೋಡು, ನೀ ಉಲ್ಟಾ ನಿಂತ್ ನೋಡು ಗಡಿಯಾರದಲ್ಲಿ, ಅದು 6 ಗಂಟೆ ಅಂತಾನೆ ಕಾಣೋದು. ಸೊ ನಾವು ಬಿಟ್ಟಿರೋದು 6 ಗಂಟೆಗೆ. ಎಲ್ಲ ರೆಡಿ ಮಾಡಿಟ್ಟಿವಿ, ಇವ್ರು ಬಿಡೋದು 9 ಗಂಟೆ ಮಾಡಿದಾರೆ. 9 ಅಲ್ಲ, ಅದು ನೀನ್ ಉಲ್ಟಾ ಮಾಡಿ ನೋಡಿದ್ರೆ 6 ಅಂತಾನೆ. ನೀನ್ ಕರೆಕ್ಟ್ ಆಗಿ ನೋಡ್ಬೇಕು. ನೋಡೋ ರೀತಿ ಚೇಂಜ್ ಮಾಡ್ಕೊ. 6 ಆಗೇ ಇರುತ್ತೆ, 9 ಆಗಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ನಾವು 6 ಅಂದ್ರೆ ನಾವು ಆರಾಮ್ 8 ಗಂಟೆಗೆ ಎದ್ದು ಬಿಡ್ತೀವಿ. ಹಂಗಿಲ್ಲ, ಅದು 6 ಅಂದ್ರೆ 6. 6 ಅಂದ್ರೆ 6. ಮಾತಂದ್ರೆ ಮಾತು. ನೋಡೋಣ. ಅದಕ್ಕೆ 3 ಅವರ್ ಲೇಟ್ ಮಾಡಿದ್ದಷ್ಟೇ. ಯಾರು ಲೇಟ್ ಮಾಡಿದ್ದು? ನೀವೇ ಜಸ್ಟ್ 3 ಅವರ್ಸ್ ಲೇಟ್ ಮಾಡ್ಯಾರ ನೋಡ್ರಿ ಅವ್ರು. ಇಲ್ಲ, ನಾವೆಲ್ಲ ಕರೆಕ್ಟ್ ಆಗಿ ರೆಡಿ ಆದ್ವಿ. ಇವರು ಇಡ್ಲಿ ಟೀ ಮಾಡ್ಕೊಳೋದು ಲೇಟ್ ಆಯ್ತು ಅಷ್ಟೇ. ನಿಮ್ ಕಾರ್ ವಾಶ್ ಮಾಡೋಷ್ಟ್ರಲ್ಲಿ ನಮ್ದು ಇಡ್ಲಿ ಟೀ ಎಲ್ಲ ಸ್ನಾನ ಪೂಜೆ ಎಲ್ಲ ರೆಡಿ ಆಗಿತ್ತು. ಆಯ್ತು ಬಿಡಮ್ಮ, ಲೇಟ್ ಆಯ್ತು. ಏನಾಯ್ತು ಇವತ್ತು ಒಂದಿನ ಲೇಟ್ ಆಯ್ತು. ಪಾಪ ಅಜ್ಜಿನೆಲ್ಲ ಕರ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟು ಈಸಿನಾ ಎಲ್ಲಾರು ಬರೋದಂದ್ರೆ? ಎಲ್ರು ಮನೇಲಿ ಹೆಣ್ಮಕ್ಳು ಲೇಟ್ ಅಂದ್ರೆ ನಮ್ಮ ಮನೇಲಿ ಗಂಡ್ ಮಕ್ಳು ಲೇಟ್. ಹೆಣ್ಮಕ್ಳ ಸ್ಟ್ರಾಂಗ್ ಗುರು. ಇನ್ನೊಂದ್ಸಲ ಪ್ರೂವ್ ಆಯ್ತು. ಹೊಸಪೇಟೆ ಟನಲ್ ಅಲ್ಲಿ ಮಾಡ್ದೆ ಅಲ್ಲ, ಇದು ಟನ ಹಾಕತ್ತಿದೆ ಆಟೋಮೆಟಿಕ್. ಇದು ಎಲ್ಇಡಿ. ಹೊರಗೆ ಬಂದ್ವಿ. ಈಗ ಲೈಟ್ ಆನ್ ಮಾಡಿದ್ರಲ್ಲ ಕಾರು ಈಗ ಹೊಸಪೇಟೆ ನಗರವನ್ನು ದಾಟಲಿದೆ. ಆಗ್ಲೇ ದಾಟಿದೆ. ವಿಜಯನಗರ, ಅದೇ ಹೊಸಪೇಟೆನೆ ವಿಜಯನಗರ ಅಂತ ಮಾಡಿದ್ರು. ಅಲ್ಲೋಡು ತುಂಗಭದ್ರ, ಅಬು ಬಂದು ಮುಟ್ಟಿದ್ವಿ. ಈಗ ನಾವು ನಮ್ಮ ಕಾರ್ನ ಇಲ್ಲಿ ದೇವರ ಮುಂದೆ ನಿಲ್ಲಿಸಿ. ಇದು ಕೂಡ್ಲಿಗಿ ತಾಲೂಕು ಮೊರಬಾ ಅಂತ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಮಂದೇವ್ರು ಆ್ಯಕ್ಚುಲಿ ಇಲ್ಲಿ. ಸೊ ಅಪ್ಪಾಜಿ ಇಲ್ಲೇ ಬಾಳೆಹಣ್ಣು ಅದನ್ನ ತೊಗೊಂಬರಕ್ಕೆ ಹೋಗುದು. ಹಲೋ ಅಪ್ಪಾಜಿ. ಸೊ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡೆದು ಹೋಗೋಣ ಅಂತ ಬಂದ್ರೆ ಇಲ್ಲಿ ನೋಡಿ ನಮ್ಮ ರಿಷು ಆಗ್ಲಿ ಆಟ ಆಡ್ತಿದ್ದಾನೆ ಪೂರ್ತಿ. ರಿಷು ಓಡು. ಯಾರು ಬರ್ತಾರಪ್ಪ ಹಂಗ ರಿಷು? ಯಾರು ಫಸ್ಟ್? ನಾ ಫಸ್ಟ್, ನೀ ಫಸ್ಟ್? ನಾನು ಫಸ್ಟ್. ರಿಷು ಇಲ್ಲ ಬಿಡು, ಹಸಿ ಆಗಿಲ್ಲ. ಹಸಿ ಆತ. ನಾ ಹೇಳಕತ್ತೀನಲ್ಲ ಹೋಗ್ಬೇಡ ಅಂತ, ಅಲ್ಲಿಂದ ಕೂಗದೆ. ಆಯ್ತು ಬಾ, ಚೇಂಜ್ ಮಾಡೋಣ ಬಾ. ಆಯ್ತು ಕೊಡ. ಇಲ್ಲ ಎಲ್ಲೈತೆ? ಐತೆ. ಅಯ್ಯ ಹಿಂಗಲ್ಲ.
ಇದ್ರ ಜೊತೆಗೆ ಹಾಕು. ಎರಡು ಹಿಡ್ಕೊ ಹಿಂಗೆ ಕೈ. ಹುಷಾರು, ಕೈ ಹುಷಾರು. ಸರ್ ಹಿಂದಕ್ಕೆ ಸರ್. ಸೊ ಸವೇರಿಚಿನಲ್ಲಿ ಊಟ ಎಲ್ಲರ ಫ್ಯಾಮಿಲಿ ಜೊತೆ ಊಟ ಮಾಡ್ತಾ ಇದ್ದೀವಿ. ರೋಟಿ, ಇದು ಕುಡ್ಕಿ ಮಸಾಲ ಅಂತ, ಪ್ಲಸ್ ಕಾಜು ಮಸಾಲ, ಬಟರ್ ಕುಲ್ಚಾ ಮತ್ತು ಪ್ಲೇನ್ ರೋಟಿ. ಅಣ್ಣ ರಿಶು ಅಲ್ಲಿ ಫಿಂಗರ್ ಚಿಪ್ಸ್ ತಿಂತಾ ಇದ್ದಾನೆ. ಪಾಲಕ್ ಪಕೋಡ ಆಯಿತು, ಗೋಬಿ ಮಂಚೂರಿ ಆಯಿತು, ನೆಕ್ಸ್ಟ್ ಫಿಂಗರ್ ಚಿಪ್ಸ್ ತಿಂತಾ ಇದ್ದಾನೆ ಅವ್ರ ಅಜ್ಜಿ ಜೊತೆಗೆ. ನಾವಿಲ್ಲಿ ಬಂದಾಗಲೇ ಅವತ್ತು ಇಲ್ಲೇ ಬಂದು ಊಟ ಮಾಡ್ಕೊಂಡೆ ಹೋಗೋದು. ಯೂಶ್ವಲಿ ಮಿಸ್ ಮಾಡಲ್ಲ ಇಲ್ಲಿ ಬಂದಾಗ. ಸೊ ಇಲ್ಲಿ ನಾವು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಚಾಚಾ ಅವ್ರ ಮನೆ ಕುಟ್ಟೂರಲ್ಲಿ, ಅವ್ರ ಮನೇಲಿ ಬಂದು ನಮ್ಮ ಮನೆ ಕಣ್ಣುಗಳು ಸ್ವಲ್ಪ ಗಿಡಗಳ ಬಗ್ಗೆ ಬೇಟೆ ಮಾಡ್ತಿದ್ದಾವೆ. ಅಂದರೆ ಗಿಡಗಳು ಯಾವ್ಯಾವು ಚೆನ್ನಾಗಿದ್ದಾವೋ ಅವನ್ನೆಲ್ಲ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಬೆಳೆಸೋಣ ಅಂತ ಪ್ಲ್ಯಾನು. ಸೊ ಯಾವ ಗಿಡ ತೊಗೊತಿದ್ದೀರಿ? ಕರ್ಬೇವು ಫಸ್ಟ್. ಕರ್ಬೇವು, ಓಕೆ. ಇದು ಮೆಣಸು ಅಂತ ನೋಡಿದ್ದು. ಮೆಣಸು, ಇದೆಲ್ಲ ಮೆಣಸಿನ್ಕಾಯಿ. ಓಕೆ. ನೆಕ್ಸ್ಟ್ ಮೆಣಸಿನಕಾಯಿ, ಮೆಣಸಿನಕಾಳು, ಮೆಣಸಿನ್ಕಾಯಿ. ಮೆಣಸಿನಕಾಯಿ, ಓಕೆ ಓಕೆ ಓಕೆ. ಇದ್ಯಾವ ಚಾಚಾ ಇದು? ಕರ್ಬೇವಿಂದೆಲ್ಲ ಇದು? ಅಲ್ಲ ಇವನೊಂದಿಷ್ಟು ಇದೆಲ್ಲ ಹಿಂಗೆ ಹರ್ಕೊಳ್ಳೋ ಅಂತಡಿ. ನಿಂತ್ಕೊಳ್ಳಿ ರಿಶುನ್ ಇಟ್ಕೊಳ್ಳಿ ಒಂದು ಸೆಕೆಂಡ್. ಕೊಡ್ರಿ. ಐನ ಗಿಡ ಅಲ್ಲಿ ಇದನ್ನ ತಗೊಂಡ್ಬರ್ತೀನಿ ಅಪ್ಪಿ. ಮತ್ತೆ ಹಲ್ಲಿದ್ರೆ ಬೀಳ್ತು ನಿನ್ನ ಮೇಲೆ. ಅದಕ್ಕೆ ಹಲ್ಲಿ ಬೀಳ್ತೈತೆ. ಬಿದಿರು ಬೀಳಲಿ ಬಿಡ್ರಿ, ಗೊತ್ತಾಗುತ್ತೆ. ಇದು ಮೇ ಫ್ಲವರ್ ಇದು. ಮೇ ಫ್ಲವರ್. ಅದ್ ಮೇ ಫ್ಲವರ್ ತಗೊಳಕ್ ಬರಂಗಿಲ್ಲ, ಗಡ್ಡಿನ ತಗೋಬೇಕು. ಕೆಳಗ್ ಗಡ್ಡಿ ಇರ್ತದೆ. ಯಾವ ಬರ್ತಾವ ಅನ್ನಿಸ್ತು ತಗೊಳ್ರಿ. ಅಲ್ಲಿ ನಮ್ಮ ಮನೆಯಾಗ ಇರೋದು ಸ್ವಲ್ಪ ಪಾಟ್ಸ್ ಅಲ್ಲಿ ಅಷ್ಟೇ ಮಾಡ್ಬೇಕಷ್ಟೇ ನಾವು, ಭಾಳ ಮತ್ತೆ ಬೇರೆ ಏನು ಮಾಡೋಷ್ಟು ಇದು ಇಲ್ಲ. ಹಾಂ ಚಾಚಾ, ಇನ್ಸುಲಿನ್ ಇಂದ ಅಪ್ಪಾಜಿಗ. ಹಾಂ ಕೊಡ್ರಿ. ಯಾವುದಾದ್ರು ಹೆಸರೇನು? ಇನ್ಸುಲಿನ್ ಶುಗರ್. ಓಕೆ. ಹಾಂ ಹಾಂ. ಗಡ್ಡೆ ಇಟ್ಟಿದೆ. ಹಾಂ ಹಾಂ ಹಾಂ. ಗಡ್ಡೆ ಸಮೇತ ಬಂದಿರ್ತದೆ. ಓಕೆ ಓಕೆ, ಸರಿ ಸರಿ. ಅಂದರೆ ಇದೇನು ತಿನ್ಬೇಕೇನು ಚಾಚಾ ಅದನ್ನ? ಹಾಂ, ದಿನ ಇದು ಒಂದೊಂದು ತಿಂತೀವಿ. ಶುಗರ್ ನಾನು ಕಮ್ಮಿ ಆಗ್ತದೆ. ಇದು ಪಪಾಯ ಅಲ್ಲ ಇದು? ಪಪ್ಪಾಯಿ. ಇದು ಯಾವುದು ಬಳ್ಳಿ ಬೇಕೇನು ನೋಡ್ರಿ, ಇದು ಬಳ್ಳಿ ಚೆನ್ನಾಗಿ. ಇದು ಬಚ್ಚಲಿ ಸೊಪ್ಪು. ಬಸಳಿ ಸೊಪ್ಪು ಹಚ್ಚಾರ ಬಿಡ್ರಿ. ಬಸಳಿ ಸೊಪ್ಪು ಹಚ್ಚಾರ. ಬಚ್ಚಲಿ ಅದು ಬಳ್ಳಿ ಥರ ಬೆಳಿತೈತೆ ಏನು ಚಾಚಾ? ಬಸಳಿ ಸೊಪ್ಪು. ಓಕೆ ಓಕೆ. ಹಂಗಾರೆ ಅಲ್ಲಿ ಮೇಲಿಂದ ಹೇಳ್ಬಿಡ್ಬೇಕು. ಇದು ಯಾವ್ದು ಪ್ಯಾರ್ಲೆಣ್ಣಿನ ಮರನಾ? ಹಾಂ, ಪ್ಯಾರ್ಲ. ಪ್ಯಾರ್ಲೆಣ್ಣಿನ ಮರ, ಓಕೆ. ಇದು ಎಷ್ಟು ದೊಡ್ಡದಾಗಿತ್ತು ನೋಡಿ ಪ್ಯಾರ್ಲೆಣ್ಣಿನ ಮರ. ಇದು ಆ ಕಡೆ ಇದು ಇನ್ಸುಲಿನ್ಗೆ ಒಳ್ಳೆ, ಅಂದ್ರೆ ಶುಗರ್ ಪೇಷಂಟ್ಸ್ಗೆ ಒಳ್ಳೇದಂತ. ಇಲ್ಲ ಹತ್ತಿಲ್ಲ ಇದು ನಮ್ಮ ಮನೇಲಿ. ಎಲ್ಲವನ್ನೂ ಒಂದ್ರಿಗೆ ಹಾಕಿ ಹಚ್ಚಿ ನೋಡೋಣ, ಅಲ್ಲಿ ಹಚ್ಚಕ್ ಬರ್ತೈತಿ. ಹಿಂಗ್ ಉದ್ದಕ್ ಬೆಳ್ತೈತಲ್ಲ ನಮ್ಮ ಮನ್ಯಾಗ, ಅದೇ ಅದೇ ಇದು. ಹಿಡ್ಕ ಇನ್ನೊಂದು ನೋಡೋಣ, ಅದು ಬರಲಿಲ್ಲ ಅಂದ್ರೆ ಬರ್ತೈತೆ ಮತ್ತೆ. ಇಲ್ಲಿ ನೋಡಿ ತೆಂಗಿನ ಮರಕ್ಕೆ ಎಲ್ಲ ನೀರಿಂದ ಇದು ಡೈರೆಕ್ಟ್. ಓಕೆ. ಹಾಂ, ಇಲ್ಲಿ ಈ ಥರದ್ದಲ್ಲ, ಈ ಥರದ್ದು ಬೆಳೆದೈತೆ. ಬೇಡ, ಇದು ನೆಲ್ಲಿಕಾಯಿ. ಓ, ನೆಲ್ಲಿಕಾಯಿ ಇದ್ದು. ನೆಲ್ಲಿಕಾಯಿ ಅಂದ್ರೆ ಬೇಕು. ನೆಲ್ಲಿಕಾಯಿ ಹಚ್ಚಕ್ಕಾಗಲ್ಲ ಚಾಲ್ ನಮಗೆಲ್ಲ ಅಲ್ಲಿ. ಆಗಿಲ್ಲ ನಿಮ್ಮಲ್ಲಿ. ಓಹೋ, ಚೆನ್ನಾಗೈತೆ ನೋಡ್ರಿ. ಇದೆಲ್ಲ ನಾನು ನೋಡಿದ್ದಿಲ್ಲ, ನಾನು ಬಂದಿದ್ದಿಲ್ಲ ಇಲ್ಲಿ. ಪಪ್ಪಾಯ ಇದ್ದೈತೆ ಅಲ್ಲಿ, ತೆಂಗಿನ ಮರಗಳು 4. ಋಷಿ, ತೆಂಗಿನ ಮರ ಅಂದ್ರೆ ಯಾವ್ದು ಹೇಳಪ್ಪಿಜಿ? ಕೊಕೊನಟ್ ಟ್ರೀ ನೋಡಲಿ. ಎಳ್ನೀರು ಕುಡಿತೀವಲ್ಲ ನಾವು ಹೊರಗಡೆ ಹೋದಾಗ, ಅದ್ರದ್ದು ಮರ. 1
ಇದು ಇದೆ ಫ್ಲವರ್ ಇಂದ ಕೇಳಿದ್ನ ಹೌದು ಅದು ಚೆನ್ನಾಗಿದೆ. ಇಟ್ಕೊಂಡ್ಬಿಡ್ರಿ ಇದೇನು ಒಂದಿದಾದ್ರೆ ಸಾಕು. ಎಲ್ಲ ಅದ್ರ ಕರೆ ಬೀಜ ಬಿದ್ದು ಎಲ್ಲ ಬರ ಚಾಚಾ ಹೊರಗೆ ಇನ್ನೊಂದು ಬೆಳೆದ್ಲ ಉದ್ದಂದು ಶೋ ಗಿಡದ ನಮ್ಗೆ ಅದು ಚೆನ್ನಾಗೈತೆ. ಮನಿ ಅದ ಪ್ಲಾಂಟ್ ಅಲ್ಲ. ಹಾ ಅದಲ್ಲ ಇನ್ನೊಂದು ಆ ಕಡೆ ನಿಮ್ ಗೇಟ್ ಪಕ್ಕ ಆ ಕಡೆ ಆಬಾಳಿವ ಹಾ ಒಟ್ಟು ಚೆನ್ನಾಗೈತೆ. ಮಸ್ತ್ ಬೆಳಿತಾವ ಬೇಕಾದ್ರೆ ಒಂದು 4 5 ಬಿಡ್ರಿ. ಅದನ್ನ ಹೊರಗಡೆ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮನಿಗ್ ಲುಕ್ ಅದೇನು ಆಕಳು ತಿನ್ನಲ್ಲ ಏನ್ ಚಾಚಾ ಅದು ಆಕಳ ತಿನ್ನಲ್ಲ. ತಿನ್ನಲ್ಲ ಅಲ್ಲ ಅಂದ್ರೆ ಅವನು ಹೊರಗೆ ಹಚ್ಬಿಡೋಣ ಅಂತ. ಹೊರಗೆ ಹಚ್ಚಿ ಇದೇನೈತಲ್ಲ ಇದು ಇದ್ರದ್ದು ಇದೆ ಅಮೃತ ಬಳ್ಳಿ ಅಂತ. ಅಮೃತ ಬಳ್ಳಿ ಇಲ್ಲ ಅಮೃತ ಬಳ್ಳಿ ಇದೆ. ಅಮೃತ ಬಳ್ಳಿ ಬೇಕಾ ಬೃಂದ? ಹಾ ಚಾವ್ ಇದ್ರೊಳಗೆ ಇಟ್ಟಿದ್ದೆ ಅಲ್ಲಿ ಮಾಡ್ತೀನಿ ಮಾಡ್ಕೊಡು. ಇದು ಮಾವಿನಕಾಯಿ ಇದೆ ಚಾಚಾ ಇಲ್ಲಿ? ಅಬ್ಬಾ ಮಾವಿನ ತಪ್ಪಲ ಇಲ್ಲ ಯಾವ ಕೊಪ್ಪಳಲ್ಲ ಅಂದ್ರಲ್ಲ ಹಾ ಚೆನ್ನಾಗಿ ಬಿಡ್ರಿ ಚೆನ್ನಾಗಿ ಬಂದೈತಿ. ಮನಿ ಹಿಂಗಿ ಇದನ್ನೇ ಇಷ್ಟ್ರಾಗ ಎಲ್ಲ ಬಾಳ ಬಿಟ್ಟೋಗ್ಬಿಟ್ರಿ. ಬಾಳ ಬಂದವು ಇಷ್ಟ ಸಾಕು ಬಾಳ ಬಂದವು. ಒಂದು ಎಷ್ಟೊಂದು ಗಿಡ ಮರ ಹಾ ಇರ್ಲಿ ಬಿಡ್ರಿ ಸಚ್ಚಿ ಯಾವ ಬರ್ತಾವ ಹೊತ್ಕೊಂಡು ಇಲ್ಲಕ್ಕಾಗಂಗಿಲ್ಲ. ಚಪ್ಪಲಿನೂ ಇಲ್ಲ ನೀನು. ಇದು ಕರ್ಬೇವು. ಸೊ ಕರ್ಬೇವು ಸಿಕ್ತು ಒಂದು ಸ್ವಲ್ಪ. ಎಲ್ಲ ಗಿಡಗಳು ಅವು ಇವನ್ನೆಲ್ಲ ತಗೊಂಡು ಬರ್ತಿದ್ದಾರೆ. ಈಗ ಹೋಗಿ ಮನೆಗೆ ಹೋಗಿ ನಾಳೆ ಪ್ಲಾಂಟೇಶನ್ ಹೆಂಗೆ ನಡೆಯುತ್ತೆ ನೋಡ್ಬೇಕು. ಇಲ್ಲಿ ಮೆಣಸಿನ್ಕಾಯಿ ಬಿಟ್ಟು ನೋಡಿದೆ ಗಿಡ ನಮ್ದು ಹಂಗ ಎದ್ದತ್ ಈಗ ಅಲ್ಲ. ಮೆಣಸಿನ್ಕಾಯಿ ಈಗ ಎದ್ದೇವು. ಇವು ಚೆನ್ನಾಗಿದೆ ಶೋ ಗಿಡ. ಇವೇನು ಹಾ ಹಾ ಇವೇನ್ ಚಾಚಿ ಇವು ಎದ್ರದಿದು? ಒಂದು 15 ದಿನ ಹಾಕೊಂಡಂಗಿಲ್ವಾ ಕಬಳಿ ಇದು ಚೆನ್ನಾಗಿ ಬಂದವು. ಅದೇ ಚೆನ್ನಾಗಿ ಬಂದವು. ಅದೇ ತಗೊಂತೀವಿ. ಅಯ್ಯೋ ಅದೇನ್ ಒಂದ್ ಹಚ್ಚಿದ್ರೆ ಸಾಕು. ದೊಡ್ಡ ಬಕೆಟ್ ಈ ಹೂವು ಚೆನ್ನಾಗಿ ಬಂದವು ನೋಡ್ರಿ. ಹೂವು ಚೆನ್ನಾಗಿ ಬಂದವು. ಅವು ಬರೀ ಸಾಯಂಕಾಲ ಅಷ್ಟೇ ಹೇಳೋದಂತ ನೋಡಿ. ಹೌದಾ? ಸಂಜೆ ಅಷ್ಟೇ ಹೇಳೋಂತ ಹೂವು. ಗಿಡ ಹತ್ತೈತಿ ಜಮಖಂಡಿ ತಂದಿದ್ದ ಕಲ್ಲರಲ್ಲಿ ಹೂವು ಆಗ್ಯದಂಗೆ ಆಗ್ಬಿಟ್ಟವು. ಕಣಗಿ ಗಿಡ ಹತ್ತೈತಿ. ಅದು ಇನ್ನೊಂದು ಟೈಮ್ನಾಗ ಹಚ್ಬೇಕು. ಗುಂಡು ಮರಿ ಎಲ್ಲಿ ಕೂತಾನೆ ಅಂತ. ಹಾಯ್ ಹಾಯ್ ಮಾಡ್ರಿ. ಈಗ ಕೊಟ್ಟೂರಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಮ್ಮ ಅತ್ತೆಯವ್ರ ಮನೆ ಇದೆ ಆನ್ ದ ವೇ. ಅಲ್ಲಿ ಹೋಗ್ಬೇಕು. ಟೈಮು ನೋಡ್ರಿ 6:40. ಇವತ್ತು ರಾತ್ರಿ ಹಂಗಾರೆ ಲೇಟ್ ಆಗುತ್ತೆ ರೀಚ್ ಆಗೋದು. ರಾತ್ರಿ ಲೇಟ್ ಆಗುತ್ತೆ. ಓಕೆ ಆನ್ ದ ವೇ ಇಲ್ಲೊಂದು ಮಿರ್ಚಿ ಬಜ್ಜಿ ಅಂಗಡಿ, ಮೆಣಸಿನ್ಕಾಯಿ ಹಾಗೂ ಇನ್ನೊಂದು ಯಾವ್ದು ವಡ ಅದು ಅಲಸಂದಿ ಬೇಳೆ ವಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ. ನೋಡೋಣ ಇದ್ರೆ ಅಲ್ಲಿ ತಗೊಂಡೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಸಮಯ 8:40. ಈಗ ಹೂವಿನ ಹಡಗ್ಲಿಕ್ಕೆ ಬಂದಿದ್ವಿ ನಮ್ಮ ಅತ್ತೆಯವ್ರ ಮನೆಗೆ. ಇಲ್ಲಿ ನಮ್ಮ ಪುಟಾಣಿ ರಿಷು ಜೊತೆಗೆ ಇನ್ನೊಂದು ಪುಟಾಣಿ ಸಿಕ್ಕಿದೆ ಆಟಾಡೋಕ್ಕೆ. ಏನು ಮಾಡಕತ್ತಿ ರಿಷು? ಆಟಾಡಕತ್ತಿ ಯಾರ ಜೊತೆಗೆ? ಪಾಪು ಜೊತೆಗೆ ಆಟಾಡಕತ್ತಿ? ಬಾ 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 ಜೋರ್ ನೋಡೋದು ಆಟ. ಇದೆಲ್ಲ ನಮ್ಮ ಕುಟುಂಬ, ಹಡಗ್ಲಿ ಕುಟುಂಬ ಇದು. ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮ ಜೀಜು. ಇದು ಶ್ರೀಧನ್ಯ ಪಾಪು. ಹಾಯ್ ಮಾಡಪ್ಪಜಿ. ಬರ್ತಿ ನನ್ನ ಹತ್ರ ಬರ್ತಿ? ಪಾಪು ಸೊ ಹಡಗ್ಲಿಲ್ಲೂ ಒಂದು ವಿಸಿಟ್ ಮುಗಿಸ್ಕೊಂಡು ವಾಪಸ್ ಈಗ ಹುಬ್ಳಿಗೆ ಬಿಡಬೇಕು. ವಿತ್ MGಲಿ ವಾಪಸ್ ರೀಚ್ ಆಗಿ ಇವತ್ತಿನ ಡೇ ಮುಗಿಸ್ತೀವಿ. ಸೊ ಮೋಸ್ಟ್ ಪ್ರಾಬಬ್ಲಿ ನೈಟ್ ಎಷ್ಟಾಗ್ಬೋದು? 12 ಆಗ್ಬೋದು ಅಂತ. 12 ಆದಮೇಲೆ ಏನು ಊಟಕ್ಕೆ ಮಾಡ್ತೀರಿ? ಸೊ ನಮ್ಮ ಕಣ್ಣುಗಳಿಗೆ ಆಗಲೇ ನಿದ್ದೆ ಬಂದುಬಿಟ್ಟಿದ್ದಾವೆ. ಸೊ ಹಾಗಾಗಿ ಇವತ್ತಿನ ದಿನನ ಈ ಹಡಗ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಒಂದು ಹೆಜ್ಜೆ ಮುಂದೆ ಇಡಿ. ಮುಂದಿಂದ ಅವ್ನು ನೋಡ್ಕೊತಾನೆ ಹೇಳ್ತಾ ಟಾಟಾ ಬಾಯ್ ಬಾಯ್.